ಇನ್ನು ಎಂಬಿಬಿಎಸ್ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಏನದು ಗುಡ್ ನ್ಯೂಸ್? ಈ ವರ್ಷ ಶುಲ್ಕ ಏರಿಕೆ ಇಲ್ಲ. ಈ ವರ್ಷ ಶುಲ್ಕ ಏರಿಕೆ ಇಲ್ಲ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳೋದ್ರ ಮೂಲಕ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷ ಕೇಳಿದ್ರು ಆಗಲ್ಲ ಅಂದ್ರು. ಈ ವರ್ಷ ನೀಟ್ನಿಂದ ಮಕ್ಕಳಲ್ಲಿ ಒಂದು ಆತಂಕ ಶುರುವಾಗ್ಬಿಟ್ಟಿತ್ತು. ಸರ್ಕಾರಿ ಕಾಲೇಜಿನಲ್ಲಿ ಎಂಬಿಬಿಎಸ್ ನಲ್ಲಿ 550 ಸೀಟ್ ಹೆಚ್ಚಳ ಆಗಿದೆ. ರಾಜ್ಯದಲ್ಲಿ ಒಟ್ಟು 74 ಮೆಡಿಕಲ್ ಕಾಲೇಜುಗಳಿವೆ. 14,400 ಸೀಟ್ಗಳಿವೆ. ಕಳೆದ ವರ್ಷ ಪಿಜಿ ಸೀಟ್ 7,685 ಇತ್ತು. ಈಗ 8,250 ಸೀಟ್ ಆಗುತ್ತೆ. ಎಸ್ ಅವ್ರು ಮಾತನಾಡಿದ್ರೆ ಕೇಳಿ. ಡೆಂಟಲ್ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಕೊಡ್ಲಿಕ್ಕೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಕನ್ಸೆನ್ಸಲ್ ಅಗ್ರಿಮೆಂಟ್ ಸಭೆ ಆಯಿತು. ಆ ಸಭೆಯಲ್ಲಿ ಈ ವರ್ಷ ಯಾವುದೇ ಫೀಸ್ ಅಲ್ಲಿ ಹೈಕ್ ಇಲ್ಲ ಅಂತಕ್ಕಂಥದ್ದು ನಾವು ತೀರ್ಮಾನವನ್ನ ಅವರಿಗೆ ತಿಳಿಸಿದ್ದೀವಿ. ಅವರು ಡೆಂಟಲ್ಗೆ ಹೈಕ್ ಎಕ್ಸ್ಪೆಕ್ಟ್ ಮಾಡಿದ್ರು, ಮೆಡಿಕಲ್ಗೆ ನಾನು ಆಗೋದಿಲ್ಲ ಅಂತ ಹೇಳಿದ್ವಿ. ಡೆಂಟಲ್ ಕಾಲೇಜಲ್ಲಿ ಫೀ ಹೈಕ್ ಮಾಡಿ ಅಂತ ಕೇಳಿದ್ರು. ಆದ್ರೆ ಈ ವರ್ಷ ಯಾವುದು ಫೀ ಹೈಕ್ ಮಾಡೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಅವ್ರಿಗೆ ಹೇಳಿದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಈ ವರ್ಷ ನಮ್ಮ ಮಕ್ಕಳು ಈಗಾಗಲೇ ಸ್ಟ್ರೆಸ್ ಅಲ್ಲಿದ್ದಾರೆ.